ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇದೇ ಮೇ 31ನೇ ತಾರೀಕು ಕೆಲವೇ ದಿನಗಳು ಉಳಿದಿರುವಂಥದ್ದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಏನೆಲ್ಲ ವಿಶೇಷತೆ ಇರುತ್ತೆ ಕಾರ್ಯಕ್ರಮದಲ್ಲಿ, ನಿಮ್ಮ ಜೀವನದಲ್ಲಿ ನಿಮ್ಮ ಆಸೆಗಳು ಕನಸುಗಳು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ನಿಮ್ಮ ಭಾಗ್ಯದ ಸಂಖ್ಯೆಯನ್ನು ತಿಳ್ಕೊಳ್ಬೇಕು, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಇದು ಒಂದೇ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಹೇಗೆ ಭಾಗವಹಿಸಬೇಕಾಗತ್ತೆ, ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರುವಂತಹ ವಿಚಾರ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ಹೊಸ ವೀಕ್ಷಕರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದರ ಜೊತೆನಲ್ಲಿ ಅಕ್ಷಯ ವೃಕ್ಷದ ಬಗ್ಗೆ ನಮಗೆ ಕಮೆಂಟ್ಸ್ ಮುಖಾಂತರ ಕೇಳ್ತಾ ಇರ್ತಾರೆ ಅಂತ ಹೇಳ್ಬೋದು. ಅಕ್ಷಯ ವೃಕ್ಷದಿಂದ ಯಾವ ರೀತಿಯಾಗಿರೋ ಒಳತನ ನಾವು ಕಾಣ್ತೀವಿ, ಸಾಕಷ್ಟು ಉದಾಹರಣೆಗಳನ್ನ ನಾವು ಕಮೆಂಟ್ಸ್ ಮುಖಾಂತರ ತಿಳಿಸ್ತಾ ಕೂಡ ನೋಡಿದ್ದೀವಿ ಅಂತ ಹೇಳ್ಬೋದು, ಅವರಲ್ಲಾಗಿರುವಂಥ ಚೇಂಜಸ್ಸು. ಇವತ್ತಿನ ಪ್ರಶ್ನೆ, ನೋಡ್ತಾ ಇರುವಂಥ ಹೊಸ ವೀಕ್ಷಕರಿಗೆ ಅಕ್ಷಯ ವೃಕ್ಷದ ಬಗ್ಗೆ ಮಾಹಿತಿ, ಇನ್ನು ಯಾವೆಲ್ಲ ಒಂದು ಸಮಸ್ಯೆಗಳಿದ್ದಾಗ ಅಕ್ಷಯ ವೃಕ್ಷವನ್ನು ಅವರು ಭಕ್ತಿಯಿಂದ ಬರ್ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಧಾನ್ಯಗಳ ಬೀಜ ಬಿತ್ತಿದರೆ 1 ವರ್ಷದ ಫಲ, ಧಾನ್ಯಗಳ ಬೀಜ ಬಿತ್ತಿದರೆ 1 ವರ್ಷಗಳ ಫಲ, ಇನ್ನು ಹಣ್ಣಿನ ಬೀಜ ಬಿತ್ತಿದರೆ 10 ವರ್ಷಗಳ ಫಲ, ಇನ್ನು ವಿದ್ಯೆಯ ಬೀಜ ಬಿತ್ತಿದರೆ 100 ವರ್ಷಗಳ ಫಲ. ಅಂತಹ ನಿಮ್ಮ ಕುಟುಂಬದ 100 ವರ್ಷಗಳ ಫಲ ಏನಾದಿತ್ತು ಅಂತಂದರೆ ಅಕ್ಷಯ ವೃಕ್ಷ. ಎಂತಹದ್ದು? ಮಕ್ಕಳಾದಿಯಿಂದ ಹಿಡಿದು ಹಣವುಳ್ಳವರೂ ಉಂಟು, ಗುಣವುಳ್ಳವರೂ ಉಂಟು, ಸುಖದಿಂದ ಇರುವವರು ಉಂಟೇ, ಅಂಥ ಸುಖವನ್ನೂ ತಂದು ಕೊಡ್ತಕ್ಕಂತಹದ್ದು ಆ ಅಕ್ಷಯ ವೃಕ್ಷ. ವಿದ್ಯೆಯ ಎಲ್ಲೋ ಒಂದು ಕಡೆ ಬಲ ಹೀನವಾಗ್ತಾ ಇದೆ ಅಂತಂದರೆ ಬಲ ತುಂಬಲಿಕ್ಕೆ ಬರ್ತಾ ಇರ್ತಕ್ಕಂಥ ಭಗವಂತನೋ ಅವನು. ಇನ್ನು ನಮ್ಮಲ್ಲಿ ಸುಖಕ್ಕೆ ಎಲ್ಲೋ ಒಂದು ಕಡೆ ದುಃಖದ ಗೋಡೆ ನಿಂತಿದೆ, ಅದನ್ನು ಕೆಡವಿ ಸುಖ ಸೌಖ್ಯವನ್ನು ಕೊಡ್ತಕ್ಕಂಥ ಮಹತ್ತರ ನಿಮ್ಮ ಮನಸ್ಸಿದ್ದರೆ ಆ ಎತ್ತರ ಅಕ್ಷಯ ವೃಕ್ಷ. ಇನ್ನು ಆಪತ್ತು ವಿಪತ್ತುಗಳನ್ನು ಹೋಗಲಾಡಿಸ್ತಕ್ಕಂತಹದ್ದು, ದೂರ ಸರಿಸ್ತಕ್ಕಂಥದ್ದು, ಅದು ಬಂದರೆ ಸಂಪತ್ತು, ಅದ್ವಿತೀಯ ಅನುಭೂತಿಯನ್ನು ಕೊಡ್ತಕ್ಕಂಥದ್ದು. ಅದು ಪ್ರೀತಿ ವಾತ್ಸಲ್ಯಗಳಿಂದ ತೆಗೆದುಕೊಂಡಾಗ ಬಹುಶಃ ಮಾಡ್ತಾನೆ ಕೆಲವರು ಅದನ್ನು ಅಲ್ಲಿ ನಾವೆಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ತಿರ್ತೀವೋ ಅಲ್ಲಿಯೇ ಕೆಲವರು ನನ್ನ ತನಕ ಬರಬೇಕಾದ್ರೆ ಭಾಳ ತಡ ಆಗೋದು. ಯಾಕೆ ಅಂತಂದರೆ ಕೆಲವು ಮಾತ್ರ ಬರ್ತವೆ, ಇನ್ನು ಕೆಲವರು ಅಲ್ಲೇ ಅದೆಲ್ಲವೂ ಕೂಡ ಇನ್ನು ಅದಕ್ಕೆ ಸಂಬಂಧಪಟ್ಟದ್ದು ಮೆಟೀರಿಯಲ್ ಯಾವುದು ಹಾಕ್ತೀವಿ, ಇನ್ನು ಅದಕ್ಕೆ ಸಂಬಂಧಪಟ್ಟ ಬೀಜಾಕ್ಷರ ಬರೆಯುವಂಥವ್ರು ಯಾರ್ಯಾರು, ಇನ್ನು ಮೂಲಿಕೆಗಳು ಏನು ಹಾಕ್ತೀವಿ, ಯಾರಿಗೆ ಹೇಳಿದ್ದ ಬೀಜಾಕ್ಷರಗಳವು, ಈ ಥರದ್ದೆಲ್ಲವೂ ಕೂಡ ಒಂದು ವಿಡಿಯೋ ಮಾಡಿ ಅವರು ಕೊಟ್ಟಾಗ ಅದಕ್ಕಿಂತ ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠೆ ಹೇಗೆ ಮಾಡ್ತೀವಿ, ಇದೆಲ್ಲವೂ ಒಂದು ಸಲ ಇವರು ಮುಂದೆ ನೋಡಲಿಕ್ಕೆ ಭಾಳ ಇಷ್ಟಪಡ್ತಾ ಇದ್ದೀನಿ ನಾನು. ಅದನ್ನು ಮಾಡೋಣಂತೆ ಬಹುಶಃ ಒಂದು ಅರ್ಧ ತಾಸು ಅದೊಂದು ವಿಡಿಯೋ ಮಾಡಿ ಅವರಿಗೆ ಅಷ್ಟು ಕೆಲಸ ಇದೆ. ಅದಕ್ಕೆ ಅಷ್ಟೂ ಜನ ಮಾಡ್ತಕ್ಕಂಥದ್ದು ನಿಮಗಾಗಿಯೇ. ಬಹುಶಃ ಅದನ್ನೆಲ್ಲ ಲಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇವ್ರು ಕೊಡೋದಕ್ಕೂ ಅದೆಲ್ಲ ಗಗನ ಮೀರಿರುತ್ತೆ, ಬಟ್ ಹೇಗೋ ಬ್ಯಾಲೆನ್ಸ್ ಮಾಡಿ ಅಲಗುತ್ತಾ ಒಟ್ಟಾರೆ ಇನ್ನಷ್ಟು ಜನನ ಕಡಿವಾಣ ಮಾಡಿದಾಗ ಕೆಲವೊಂದು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅದರ ರುಚಿಯನ್ನು ತೆಗೆದುಕೊಂಡು ಅವ್ರವ್ರಿಗೆ ಹೇಳ್ಕೊಂಡು ಹೋಗ್ತಾ ಇದೆ. ಅದು ಇದನ್ನು ಮಾಡಿ ತಗೊಳ್ಳೋರು ಬೇರೆ ಕಡಿಮೆ, ಬಟ್ ಅದಕ್ಕೆ ಸಂಬಂಧಪಟ್ಟದ್ದು ಒರಿಜಿನಲ್ ಆಗಿ ಅದು ಎಲ್ಲಿ ರೆಡಿ ಆಗುತ್ತೋ ನಮಗೆ ಸಂಬಂಧಪಟ್ಟಾಗ ಯಾರ್ಯಾರು ಅದಕ್ಕೆ ಸಿದ್ಧಿ ಆಗಿರ್ತಕ್ಕಂಥವ್ರು ಇದ್ದಾರೋ ಅವರು ಬರೆಯೋ ಬೀಜಾಕ್ಷರಗಳ ಜೊತೆಗೆ ಅವರ ಜೊತೆಗಿರ್ತಕ್ಕಂಥ ಸಂಬಂಧಿಕರೋ ಬಹುಶಃ ದೊಡ್ಡ ಮಟ್ಟದ ಲಿಸ್ಟ್ ಇದೆ, ಅದು ದೊಡ್ಡ ಮಟ್ಟದ ಉದ್ದ ಲೈನ್ ಇದೆ, ಅದು ಅವರುಗಳ ಸರದಿಗೆ ಸೇರ್ಕೊಂಡ್ಬಿಡ್ತಾ ಇದೆ. ಅದಕ್ಕಾಗಿ ಅಂತಹ ಶಕ್ತಿ ಇದೆ. ನೀವು ಅದನ್ನು ತೆಗೆದುಕೊಳ್ಬೇಕಾದ್ರೆ ಬಹಳ ಖುಷಿಯಿಂದ ಭಾಳ ಸಂತೋಷದಿಂದ, ಈ ಅಪ್ಪ ಅನ್ನುವವ 5-6 ವರ್ಷ ಆಗಿದೆಯಂತೆ ಹೋಗಿ ಮಿಲ್ಟ್ರಿಗೆ, ಆ ಮಗುನ ಆಡಿ ಮುದ್ದಾಡಿ ಹೋಗಿರ್ತಾನೆ. ಆ ಅಪ್ಪ ಬರಬೇಕಾದ್ರೆ ಆ ಮಗು ನೋಡ್ಬಿಡುತ್ತೆ, ಓಡಿ ಬಂದು ಅಪ್ಪನ ತಬ್ಕೊಂಡ್ಬಿಡುತ್ತೆ. ಆ ಅಪ್ಪ ಮಗು ತಗೊಂಡ್ಬಿಡ್ತಾನೆ. ಆಗೋ ಆನಂದ ಅಷ್ಟಿಷ್ಟಲ್ಲ ಅಂತಹ ಆನಂದ ಏರ್ಪಡುತ್ತೆ ಇಬ್ಬರಲ್ಲೂ ಕೂಡ. ಅಂಥ ಸ್ವಾದ ಇದೆ. ತುಂಬ ದೂರ ಇದ್ದಾಗ ಅವರಿಬ್ಬರು ಹತ್ರ ಸೇರಿದಾಗ ಬಿಟ್ಟಿರೋಕ್ಕಾಗಲೇನ ಆ ಅಪ್ಪ ಮಗ, ಅಂತಹ ಸಂಬಂಧ ಏರ್ಪಾటు ಮಾಡುತ್ತೆ. ಯಾವುದರಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲೋ ಅಥವಾ ನಿಮ್ಮ ಆತ್ಮಬಲ ಕಡಿಮೆ ಇದ್ದಾಗಲೋ, ಆತ್ಮಸಾಕ್ಷಿಗೆ ಕೊರತೆ ಇದ್ದಾಗಲೋ, ಯಾರೋ ಸಾಕ್ಷಿ ಹೇಳೋರು ಬರ್ತಾ ಇಲ್ಲ, ನಿಮ್ಮ ಜೊತೆಗೆ ಭಗವಂತ ಬರ್ತಾನೆ ಆ ಸಾಕ್ಷಿ ಹೇಳಲಿಕ್ಕೆ. ಭಯವೇ ಬೇಡ. ನಾನು ಒಂಟಿ ಅಂತ ಇದ್ದರೆ ಅದು ಜಂಟಿಯಾಗಿರುತ್ತೆ. ಆಗ ನಿಮ್ಮ ಘಮಘಮಿಸೋ ಶುಂಠಿ ಆಗ್ತಕ್ಕಂಥದ್ದು ಬದುಕು. ಅಂದರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಲ್ಲಲ್ಲಿ ಅಂತಂದರೆ,
ಅದಕ್ಕೆ ಬೇಸರ ಅಂತ ಬಂದಾಗ ಅದರ ಬಗ್ಗೆ ಇನ್ಯಾರು ಕೇಳಿಸ್ಕೊಳಕ್ಕಾಗಲ್ಲ. ಇನ್ಯಾರ ಬಗ್ಗೆ ಯಾರು ಏನು ಹೇಳಿದ್ರೆ ಬಿಟ್ಟುಬಿಡಿ, ನೀವು ಅದ್ರ ಜೊತೆ ಮಾತಾಡಿ. ಅಕ್ಷಯ ವೃಕ್ಷ ಜೊತೆ ನೀವು ಮಾತಾಡಿ. ನನ್ನ ಜೊತೆ ನೀವು ಈಗ ಅಪಾಯಿಂಟ್ ತೊಗೊಂಡು ಮಾತಾಡಬೇಕು ಅಂತ ಇರ್ತೀರೋ ಅದ್ರ ಜೊತೆ ನೀವು ಮಾತಾಡಿ. ನನ್ನ ಮಗ ಇಂಥ ತಪ್ಪು ಮಾಡ್ತಾ ಇದ್ದಾನೆ, ಅವನು ಮಾಡಬಾರ್ದು, ನನ್ನ ಮಗಳು ಹೀಗೆ ನಡ್ಕೊಳ್ತಾ ಇಲ್ಲ, ಅವಳು ನಡ್ಕೊಳ್ಬೇಕು ತುಂಬ ಚೆನ್ನಾಗಿ, ಅದರ ಜೊತೆ ನೀವು ಮಾತಾಡಿ ಅಪ್ಪ. ಅದು ಮೌನವಾಗಿ ನಿಮಗೆ ಉತ್ತರ ಕೊಡ್ತಾ ಬರುತ್ತೆ. ಮೌನಕ್ಕೆ ಇಡೀ ಜಗತ್ತನ್ನು ಗೆಲ್ಲುವ ಶಕ್ತಿ ಇದೆ. ಮೌನಕ್ಕೆ ಅದನ್ನೇ ಬುದ್ಧ ಮಾಡಿದ್ದು ಕೂಡ. ಇಡೀ ಜಗತ್ತಿಗೆ ಬುದ್ಧ ಗೊತ್ತು, ಅದಕ್ಕಾಗಿಯೇ ಅಂತಹದ್ದನ್ನು ಸಾರಿದ ಮಹಾನುಭಾವ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಜೊತೆ ಮೌನವಾಗಿ ಅದು ಮಾತಾಡುತ್ತೆ. ಕೆಲವು ದಿನಗಳ ನಂತರ ನಿಮಗೆ ಕರೆಕ್ಟಾಗಿ ಏನಿಲ್ಲ, ನೀವು 2 ಪುಷ್ಪ ಅದರ ಮೇಲೆ ಇಟ್ಟು ಧೂಪ ದೀಪ ಆಗ್ತಕ್ಕಂಥದ್ದು, ನಿಮ್ಮ ಮನೇಲಿ ಏನು ನೈವೇದ್ಯ ಮಾಡ್ತೀರೋ ಆ ನೈವೇದ್ಯ ಮಾಡ್ತಿದ್ದಂಗೆ ಬಹುಶಃ ನೀವೇನಾದರೂ ಪುರುಷರಾಗಿದ್ದರೆ ನಿಮಗೆ ಬಲಗೈ ಕೆರೆತಾಗ್ತಕ್ಕಂಥದ್ದು, ಹೆಣ್ಣು ಮಕ್ಕಳಾಗಿದ್ದರೆ ಎಡಗೈ ಕೆರೆತಾಗ್ತಾ ಅಲ್ಲೇ ಗಮನಿಸ್ತೀರಿ ನೀವು. ಅಷ್ಟು ಅದ್ಭುತ. ಕೆಲವೆಲ್ಲರೂ ಮಾಡ್ತಿರ್ತಾರೆ, ಹೇಳ್ತಿರ್ತಾರೆ, ನನಗೆ ಅದು ಬಂದು ಕೂಡಲೇ ಈಗ ಆಗೋಯ್ತು. ತುಂಬ ಜನ ಮಾಡ್ತಿರ್ತಾರೆ. ಬಹುಶಃ ಅವರೆಲ್ಲ ಮಾತಾಡಬೇಕು ಅಂತ ಇದ್ದಾರೆ. ಅವ್ರದ್ದೇ ಒಂದು ವಿಡಿಯೋ ಮಾಡಿ ಬಹುಶಃ ನಿಮ್ಮ ಮುಂದೆ ಬರುತ್ತೆ. ಬಹುಶಃ ಅವರು ಖುಷಿಯನ್ನು ಹಂಚ್ಕೊಂಡಿರೋದು, ಬೇರೆ ಏನೇನೋ ಮಾಡ್ತಾರಲ್ಲ ಹಂಗೆಲ್ಲ ಸಾಧ್ಯವೂ ಇಲ್ಲ. ಅದು ಬರ್ತಕ್ಕದಲ್ಲ, ಅವರ ಖುಷಿಯನ್ನು ಹಂಚ್ಕೊಳ್ತಕ್ಕಂತಹದ್ದು ಮಾತ್ರ ನಿಮ್ಮ ಮುಂದೆ ಕಾಣ್ತಕ್ಕಂಥದ್ದು. ಇನ್ನು ಕೆಲವ್ರಿಗೆ ನಿಧಾನ ಆಗುತ್ತೆ. ಬಹುಶಃ ಆಗಿಲ್ಲ ಅಂದರೂ ಕೂಡ ಆಪ್ಷನ್ ಇಲ್ಲ, ಇಲ್ಲಿ ನೋ ಕಾಂಪ್ರಮೈಸ್, ಆಗಿಲ್ಲ ಅಲ್ಲ, ಹಾಗೆಯೇ ತೀರುತ್ತೆ. ಕೆಲವ್ರದ್ದು ಬಹಳ ಇರುತ್ತೆ. ಒಂದು ದಾರ ಇದೆಯಲ್ಲಮ್ಮ, ಒಂದು ದಾರವನ್ನು ಹಿಡ್ಕೊಳ್ಳೋಣ. ತುಂಬ ಅದರಲ್ಲಿ ಒಂದು 20-30 ಗಂಟಿದೆ. ನೀವು ಕಟ್ ಮಾಡಬಾರ್ದು, ಸಿಸರಿಂದ ಕಟ್ ಮಾಡಬಾರ್ದು, ಬ್ಲೇಡಿಂದ ನೀವು ಅದನ್ನು ಕಟ್ ಮಾಡೋ ಹಾಗಿಲ್ಲ, ಬಿಡಿಸ್ಬೇಕು. ಸಮಯ ತಗೊಳ್ಳೋ. 20-30 ಗಂಟಿದೆ. ಒಬ್ಬರದ್ದು 2 ಗಂಟಿದೆ, ಬೇಕಾಗತ್ತಲ್ಲ. ಇನ್ನೊಬ್ಬರದ್ದು 35 ಇದೆ, ಬಿಡಿಸೋ ಟೈಮ್ ತಗೊಳುತ್ತೆ ಇಲ್ವೋ? ಹಾಗೆಯೇ ಬಿಡಿಸಿಯೇ ತೀರುತ್ತೆ ಆ ಸಮಸ್ಯೆಯಿಂದ. ನಮಗೆ ಗೊತ್ತು ಅದೇನು ಅಂತ. ಅಂತಹ ಬಿಡಿಸಲಾರದ ಗಂಟುಗಳನ್ನು ಬಿಡಿಸಿ ನಿಮಗೆ ಭಕ್ತಿಯ ಅಂಟನ್ನು ಸೇರಿಸ್ತಕ್ಕಂಥದ್ದು, ನಿಮ್ಮ ನೆಂಟಸ್ಥಾನವನ್ನು ಜಾಸ್ತಿ ಮಾಡಿಕೊಡ್ತಕ್ಕಂತಹ ವೃಕ್ಷ ಅಂತಂದರೆ ಅದು ಅಕ್ಷಯ ವೃಕ್ಷ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಅಕ್ಷಯ ವೃಕ್ಷ ಕೂಡ ಅವ್ರ ಮನೆಗೆ ಹೋಗಬೇಕು ಅಂತಂದರೆ ಅವರು ಕೂಡ ಅದೃಷ್ಟ ಮಾಡಿರಬೇಕಾಗತ್ತೆ. ಕುಬೇರ ಸಭೆ ಕಾರ್ಯಕ್ರಮಕ್ಕೆ ಬರಬೇಕು ಅಂದರೂ ಕೂಡ ಅದೃಷ್ಟ ಮಾಡಿರಬೇಕು. ಅದರ ಜೊತೆಯಲ್ಲಿ ಬಂದಾಗ ಕೂಡ ಪಡ್ಕೊಂಡು ಹೋದರೆ ಇನ್ನು ಅವ್ರಿಗಿಂತ ಲಕ್ಕಿಯೆಸ್ಟ್ ಪರ್ಸನ್ ಇನ್ನೊಬ್ಬರಿಲ್ಲ ಅಂತ ಭಾವಿಸ್ಬೋದು. ಇನ್ನು ಅಕ್ಷಯ ವೃಕ್ಷದ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ, ಅಕ್ಷಯ ವೃಕ್ಷದ ಮಹತ್ವ ಏನು ಅನ್ನೋಂಥದ್ದನ್ನ ಇವತ್ತಿನ ವಿಡಿಯೋನಲ್ಲಿ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು, ತೊಂದರೆಗಳಿದೆ, ಕಷ್ಟಗಳಾಗ್ತಾ ಇದೆ, ಈ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.